ಕನ್ನಡಿಗರ ಅಚ್ಚುಮೆಚ್ಚಿನ ಯೂಟ್ಯೂಬರ್ಗಳಲ್ಲಿ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಶ್ರೀನಿವಾಸ್ ಜನಪ್ರಿಯರು. ಪ್ರತಿದಿನ ಬೇರೆ ದೇಶಕ್ಕೆ ಹೋಗಿ ಆ ದೇಶದ ಕೆಲವು ಸಂಗತಿಗಳ ಬಗ್ಗೆ ಕ್ಯಾಮೆರಾದಲ್ಲಿ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುತ್ತಿದ್ದ ಡಾಕ್ಟರ್ ಬ್ರೋ ಅವರು ಈ ಚಾನಲ್ಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಆದರೆ ಈಗ ಡಾಕ್ಟರ್ ಬ್ರೋ ಅವರು ಏಕೆ ಸೈಲೆಂಟ್ ಆಗಿದ್ದಾರೆ ಮತ್ತು ಅವರ ಚಾನಲಲ್ಲಿ ಏಕೆ ವಿಡಿಯೋಸ್ ಅಪ್ಲೋಡ್ ಆಗುತ್ತಿಲ್ಲ? ಈ ತರ ಹಲವು ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದ್ದವು. ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಗಗನ್ ಶ್ರೀನಿವಾಸ್ ಕೊನೆಯದಾಗಿ ಯೂಟ್ಯೂಬ್ನಲ್ಲಿ ನವೆಂಬರ್ 29ರಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಇದಾದ ಬಳಿಕ ಅಪ್ಲೋಡ್ ಮಾಡಿರಲಿಲ್ಲ. ಅವರು ಕಂಟಿನ್ಯೂಸ್ ಆಗಿ ತಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು. ಆದರೆ ಕೆಲವು ದಿನಗಳಿಂದ ಏಕಾಏಕಿ ವಿಡಿಯೋಸ್ ಅಪ್ಲೋಡ್ ಮಾಡದ ಕಾರಣ ಅವರ ಸಬ್ಸ್ಕ್ರೈಬರ್ಸ್ ತುಂಬಾನೇ ಬೇಜಾರಾಗಿದ್ರು. ಇನ್ನು ಈ ವಿಷಯದಿಂದ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಊಹಾಪೋಹಗಳಿಗೆ ಕಾರಣವಾಗಿತ್ತು. ಇಂದು ಗ್ಲೋಬಲ್ ಕನ್ನಡಿಗ ಎಂಬ ಯೂಟ್ಯೂಬರ್ ಮಹಾಬಲ್ ರಾವ್ ಅವರು ಈ ಕುರಿತು ಒಂದು ವಿಡಿಯೋ ಮಾಡಿದ್ದು, ಏನಾಗಿದೆ ಡಾಕ್ಟರ್ ಬ್ರೋಗೆ ಕಾಣೆಯಾಗಿದ್ದಾರಾ ಅಥವಾ ಚೀನಾ ಸರ್ಕಾರ ಬಂಧಿಸಿಟ್ಟಿದೆಯಾ? ಸೊ ಈ ತರ ಎಲ್ಲ ಪ್ರಶ್ನೆ ಕೇಳ್ತಾ ಅವರು ಸರಿಯಾದ ಉತ್ತರ ನೀಡಿದ್ದಾರೆ. ಸೊ ಹಾಗಾದ್ರೆ ಡಾಕ್ಟರ್ ಬ್ರೋ ಅವರಿಗೆ ಏನಾಗಿದೆ? ಕನ್ನಡದ 3 ಜನಪ್ರಿಯ ಯೂಟ್ಯೂಬ್ ಚಾನೆಲ್ಗಳಾದ ಪ್ಲೇಯಿಂಗ್ ಪಾಸ್ವರ್ಡ್, ಗ್ಲೋಬಲ್ ಕನ್ನಡಿಗ ಹಾಗೂ ಡಾಕ್ಟರ್ ಬ್ರೋ ಅವರು ಒಂದು ದಿನ ಪ್ರವಾಸ ಹೋಗಿರುವುದನ್ನು ಮಹಾಬಲ್ ರಾವ್ ಅವರು ಹಂಚಿಕೊಂಡಿದ್ದಾರೆ. ಈ ಮೂಲಕ ಡಾಕ್ಟರ್ ಬ್ರೋ ಎಲ್ಲೂ ಕಾಣೆಯಾಗಿಲ್ಲ ಎಂದಿದ್ದಾರೆ. ಈ 3 ಜನ ಯೂಟ್ಯೂಬರ್ಸ್ ಕೂಡಿ ವರ್ಷಕ್ಕೊಮ್ಮೆ ಪ್ರವಾಸ ಹೋಗುತ್ತಿದ್ದು, ಸೊ ಈ ಬಾರಿ ಕೂಡ ಎಲ್ಲರೂ ಜೊತೆಯಾಗಿ ಪ್ರವಾಸ ಹೋಗಿದ್ದು. ಇನ್ನು ಈ ಬಗ್ಗೆ ಮಹಾಬಲ್ ರಾವ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು, ಎಲ್ಲರೂ ಕೂಡ ಶೃಂಗೇರಿ ಪ್ರವಾಸಕ್ಕೆ ಹೋಗಿರುವುದನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ 3 ಯೂಟ್ಯೂಬರ್ಸ್ಗಳು ಜೊತೆಯಾಗಿ ಓಡಾಡಿರುವ ದೃಶ್ಯವನ್ನು ಆ ವಿಡಿಯೋದಲ್ಲಿ ತೋರಿಸಲಾಗಿದೆ. ಕಳೆದ ವರ್ಷ ನಾವು ಹೊನ್ನಾವರದಲ್ಲಿ ಸೇರಿದ್ವು, ಶೃಂಗೇರಿಗೆ ಪ್ರವಾಸ ಕೈಗೊಂಡು ಹೀಗೆಂದು ಮಹಾಬಲ್ ರಾವ್ ಹೇಳಿದರು. ಆ್ಯಂಡ್ ಡಾಕ್ಟರ್ ಬ್ರೋ ಕೂಡ ಕ್ಷೇಮವಾಗಿದ್ದಾರೆ ಎಂದು ಹೇಳಿದರು. ಸೊ ಈ ವಿಷಯ ಕೇಳ್ಪಟ್ಟ ಪ್ರೇಕ್ಷಕರು ಸಖತ್ ಖುಷಿಯಾಗಿದ್ದಾರೆ. ಸೊ ಇನ್ನು ಇಂಥ ಸಮಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತ ಮನವಿ ಮಾಡಿದ್ದಾರೆ. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.